ನಮಸ್ಕಾರ ಬಂಧುಗಳೇ, ನಾನು ಹರ್ಷಿತ್. ಬಂಧುಗಳೇ, ಇವತ್ತು ಮತ್ತೊಂದು ವಯನಾಡಿಗೆ ಸಂಬಂಧಪಟ್ಟ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಪ್ರಕೃತಿ ಸೌಂದರ್ಯದೊಂದಿಗೆ ಮಿಂಚುತ್ತಿದ್ದ ವಯನಾಡು ಈಗ ಸ್ಮಶಾನದಂತಾಗಿದೆ. ಅಲ್ಲಿ ಈಗ ಬರೀ ನೀರವ ಮೌನ. ಬಂಧುಗಳೇ, ಈ ಭೀಕರ ದುರಂತದಲ್ಲಿ 215 ಶವಗಳು ಪತ್ತೆಯಾಗಿದೆ. ಅಂದರೆ ಇದು ಇವತ್ತು ಸಿಕ್ಕ ಶವಗಳು. ಇನ್ನು 206 ಮಂದಿ ನಾಪತ್ತೆಯಾಗಿದ್ದಾರೆ. ಈ ಮೃತರ ಸಂಖ್ಯೆಯಲ್ಲಿ 30 ಜನ ಮಕ್ಕಳು ಆಗಿದ್ದಾರೆ. ವಯನಾಡಿನ ಚಾಲಿಯಾರ್ ನದಿಯಲ್ಲಿ ಹೆಣಗಳು ರಾಶಿ ರಾಶಿಯಾಗಿ ಸಿಲುಕಿದೆ. ಅಲ್ಲಿ ದೇಹದ ಭಾಗಗಳನ್ನು ಗುರುತಿಸುವುದು ಕೂಡ ಕಷ್ಟದ ಕೆಲಸ. ಈ ನಡುವೆಯೂ ರಕ್ಷಣಾ ಕಾರ್ಯಕರ್ತರು ಭರವಸೆ ಕಳೆದುಕೊಳ್ಳದೆ ಜೀವ ಉಳಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ದುರಂತ ನಡೆದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂತಿಮ ಹಂತದಲ್ಲಿದೆ. ನಿಲಂಬೂರು ಪ್ರದೇಶದಲ್ಲಿ ಸಿಕ್ಕ ಮೃತದೇಹಗಳನ್ನು ಗುರುತಿಸುವುದು ತುಂಬಾ ಕಷ್ಟಕರವಾಗಿದೆ. ಇನ್ನು ಈ ದುರಂತದಲ್ಲಿ ಒಟ್ಟು 215 ಮೃತದೇಹಗಳು ಪತ್ತೆಯಾಗಿದೆ. ಇದರಲ್ಲಿ 87 ಜನ ಮಹಿಳೆಯರಾಗಿದ್ದಾರೆ ಹಾಗೂ 98 ಜನ ಪುರುಷರು ಎಂದು ಗುರುತಿಸಲಾಗಿದೆ. ಇನ್ನು ಈ ದುರಂತದಲ್ಲಿ 30 ಮಕ್ಕಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 148 ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ. ಈ ದುರಂತದಲ್ಲಿ ಗಾಯಗೊಂಡಿದ್ದ 81 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು 206 ಮಂದಿಯನ್ನು ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ವಯನಾಡಿನಲ್ಲಿ 93 ಶಿಬಿರಗಳಲ್ಲಿ 10,042 ಜನರಿದ್ದಾರೆ ಹಾಗೂ ಚೂರಮಲದಲ್ಲಿ 10 ಶಿಬಿರಗಳಲ್ಲಿ 1,707 ಜನರು ಆಶ್ರಯ ಪಡೆಯುತ್ತಿದ್ದಾರೆ. ಶನಿವಾರ ಬೆಳಗ್ಗೆ 11 ಗಂಟೆಯ ನಂತರ ವಯನಾಡಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ. ಕೇರಳದ ವಯನಾಡು ಜಿಲ್ಲೆಯ ಮುಟ್ಟಿಲ್ ಪಂಚಾಯತ್ನಲ್ಲಿರುವ ಸಾರ್ವಜನಿಕ ಸ್ಮಶಾನಕ್ಕಿರುವ ಕಿರಿದಾದ ಮಾರ್ಗವು ಕಲ್ವರ್ಟ್ ಬಳಿ ಮುಖ್ಯ ರಸ್ತೆಯಿಂದ ದೂರವಿದೆ. ಇದು ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗ್ತಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಸ್ಮಶಾನವಿದೆ. ಅಲ್ಲಿ ಸುಮಾರು 100 ಪುರುಷರ ಶವ ಹೂಳಲು ಗುಂಡಿ ಅಗೆಯುತ್ತಿದ್ದಾರೆ. ಜುಲೈ 30ರಂದು ಭೂಕುಸಿತದಲ್ಲಿ ಚೂರಲ್ಮಲ, ಮುಂಡಕ್ಕೈ ಮತ್ತು ಅಟ್ಟಮಲ ಇತರ ಪ್ರದೇಶಗಳಲ್ಲಿ ಕಂಡುಬಂದ ದೇಹದ ಭಾಗಗಳಿಗೆ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಲಾಗಿದೆ. ಯಾಕೆಂದರೆ ಜಿಲ್ಲೆಯ ಶವಾಗಾರದಲ್ಲಿ ಶವಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಈ ಹಿನ್ನೆಲೆಯಲ್ಲಿ ವಿಕೋಪಗೊಂಡ ದೇಹದ ಭಾಗಗಳನ್ನು ಗೌರವಯುತವಾಗಿ ವಿಲೇವಾರಿ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಂಧುಗಳೇ, ನಿಮಗೇನಿಸ್ತು ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.